ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾಳೆ ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 2 ಯಾವ ಸಬ್ಜೆಕ್ಟು ಅಂದರೆ ನಾಳೆ ಎಕ್ಸಾಮು ಎಕನಾಮಿಕ್ಸ್ ಇದೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕನ್ನಡ ಮೀಡಿಯಮ್ ಎಕನಾಮಿಕ್ಸ್ ಕಾಮರ್ಸ್ ಆಗಿರ್ಬೋದು ಅಥವಾ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಅಪ್ಲಿಕೇಬಲ್ ಆಗಲಿದೆ. ಬನ್ನಿ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾಳೆ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಬರ್ಬೋದು ಅಂತ ನೋಡ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ದಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅನುಭೋಗಿಯ ವರ್ತನೆ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮ್ 1ನಲ್ಲಿ ಕೇಳಿ, ಆ್ಯನ್ಯುವಲ್ ಎಕ್ಸಾಮ್ 3ನಲ್ಲಿ ಕೇಳಿ, ಮತ್ತು ಆ್ಯನ್ಯುವಲ್ ಎಕ್ಸಾಮ್ 1ನಲ್ಲಿ ಕೇಳಿಲ್ಲ ಅಂದರೆ ಈಗ ಆ್ಯನ್ಯುವಲ್ ಎಕ್ಸಾಮ್ 2ಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಎನಿಹೌ, ನೆಕ್ಸ್ಟ್ ಸ್ಥಾನ ದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ತುಷ್ಟಿಗುಣವನ್ನು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ 2ಕ್ಕೆ ಅದು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳ ಪರಿಣಾಮ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ದಟ್ ಈಸ್ ದಿ ರೈಟ್ ಆನ್ಸರ್. ಆಯಿತಾ? ಕ್ವಶನ್ ನಂಬರ್ 4, 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೇನಾರ್ಡ್ ಹೌದಲ್ವಾ ಕೇನ್ಸ್ ರವರ ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ 4ಕ್ಕೆ ಉದ್ಯೋಗ ಹೌದು ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ನೋಡೋಣ ಈಗ. NNP = GNP ಮೈನಸ್ ಡ್ಯಾಶ್ ಅಂತ ಇಲ್ಲಿ ಕೇಳಲಾಗಿದೆ. ಅದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸವಕಳಿ ಅಂದರೆ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆವರಣದಲ್ಲಿನ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಡೈರೆಕ್ಟಾಗಿ ಹೇಳೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಅರ್ಥ ಆಗತ್ತೆ. ಹಾಗಿದ್ದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಈಗ ನೋಡೋಣ. ಶ್ರೀಮಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿರುತ್ತವೆ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ತಲೆ ಕೆಳಗಾದ ಯು. ಆಯಿತಾ? ಇದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ 7ನೆಯ ಪ್ರಶ್ನೆಗೆ AR ಆಗಿರುತ್ತೆ. AR. ಆಯಿತಾ? ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 8 ನೋಡೋಣ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ನಿಭಾಯಿಸುವುದು. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯವಹಾರಗಳನ್ನು ನಿಭಾಯಿಸುವುದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, ಭಾರತದಲ್ಲಿ ಹಣಕಾಸಿನ ವರ್ಷವು ಡ್ಯಾಶ್ ಇಂದ ಡ್ಯಾಶ್ ವರೆಗೆ ಇರುತ್ತದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅದು 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 10, ವಿದೇಶಿ ಹಣದ ಮೌಲ್ಯವು ಸ್ವದೇಶಿ ಹಣದ ಮೌಲ್ಯಕ್ಕೆ ಹೋಲಿಸಿದರೆ ಹೆಚ್ಚಾಗಿದೆ. ಇದನ್ನು ಸ್ವದೇಶಿ ಹಣದ ಡ್ಯಾಶ್ ಎಂದು ಕರೆಯುತ್ತೇವೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕುಗ್ಗುವಿಕೆ ಅಂತ ಆಪ್ಷನ್ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಹೊಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ ಬನ್ನಿ. AR ಅಂತ ಇದೆ. ಇದಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ ಹೊಂದಿಸಿ ಬರೆಯಿರಿ ಅಲ್ವಾ, ಏನಪ್ಪ ಇದಕ್ಕೆ? ನೋಡಿ, ಹೊಂದಿಸಿ ಬರೆಯಿರಿ ಭಾಳ ಈಸಿಯಾಗಿದೆ ಅಲ್ವಾ. TR/Q ಅಂತ ಇದಲ್ವ, ಅದು ಮೊದಲನೆಯ ಉತ್ತರ ಆಗಿರುತ್ತೆ. ಅಸಾಮಾನ್ಯ ಲಾಭದ ಸಾಧ್ಯತೆ ಡ್ಯಾಶ್ ಅಂತ ಇದೆ. ಹೊಸ ಉದ್ದಿಮೆಗಳಿಗೆ ಆಕರ್ಷಣೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ತಪಶೀಲು ಪಟ್ಟಿ ಅಂತ ಇದಲ್ವ, ಅದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ದಾಸ್ತಾನಿನ ಚಲಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. GDP ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಒಟ್ಟು ದೇಶೀಯ ಉತ್ಪನ್ನ ಅನ್ನುವಂಥದ್ದು ಸರಿಯಾದ ಉತ್ತರ. ಉಳಿತಾಯ ಅಂತ ಇದೆ. ಉಳಿತಾಯ ಅಂತ ಹೇಳಿದರೆ Y-C ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ಹೌದಲ್ವಾ ಏನಂತೀರಾ, ಒಂದು ಪದ ಅಥವಾ ವಾಕ್ಯಗಳು ಉತ್ತರಿಸಿ. ಪ್ರತಿಯೊಂದು ಅಂಕಕ್ಕೆ 5 ಅಂದರೆ ಕಂಪಲ್ಸರಿಯಾಗಿ ಪ್ರತಿಯೊಂದು ಉತ್ತರವನ್ನು ತಾವುಗಳು ಇಲ್ಲಿ ಬರಿಬೇಕಾಗಿರುತ್ತೆ. ಹಾಗಿದ್ದರೆ ಬನ್ನಿ, ಬೇಜಾರಾಗಬೇಡಿ ಸರ್, ಕೆಲವೊಮ್ಮೆ ಸೆಟ್ಟಿಂಗ್ ಮಾಡಬೇಕಾಗತ್ತಲ್ವ, ಹಾಗಾಗಿ ಕಣ್ರಪ್ಪ. ಈಗ ವಾಸ್ತವಿಕ
ಅರ್ಥಶಾಸ್ತ್ರ ಏನಿದು, ಎಸ್, ವಾಸ್ತವಿಕ ಈ ಕೆಳಗಿನ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. 16ನೆಯ ಪ್ರಶ್ನೆ, ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ವಾಸ್ತವಿಕ ಅರ್ಥಶಾಸ್ತ್ರ ವಿಧದ ಕಾರ್ಯತಂತ್ರ ಹೇಗೆ ನೋಡಿ, ವಾಸ್ತವಿಕ ಅರ್ಥಶಾಸ್ತ್ರ ವಿವಿಧ ಕಾರ್ಯತಂತ್ರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸುತ್ತದೆ. ಇದು ಉತ್ತರ. ಸಾಮಾನ್ಯ ಲಾಭದ ವ್ಯಾಖ್ಯೆ ನೀಡಿ. ಸಾಮಾನ್ಯ ಲಾಭದ ವಾಕ್ಯವನ್ನು ನೀಡಿ ಅಂತ ಇದೆ. 17ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ಉದ್ಯಮ ಘಟಕವು ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ನಿರ್ವಹಿಸಿಕೊಂಡು ಹೋಗಲು ಅಗತ್ಯವಿರುವ ಕನಿಷ್ಠ ಲಾಭವನ್ನು ಸಾಮಾನ್ಯ ಲಾಭ ಎಂದು ಕರೆಯುತ್ತಾರೆ. CRR ಅನ್ನು ವಿಸ್ತರಿಸಿ ಅಂತ ಇದೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ ಆಗುತ್ತೆ. 19ನೆಯ ಪ್ರಶ್ನೆ, ತೆರಿಗೆ ಮತ್ತು ಸಾರ್ವಜನಿಕ ವೆಚ್ಚ ಅಂತ ಇದೆ. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ 2 ಕೋಶೀಯ ಚಲಕಗಳನ್ನು ಹೆಸರಿಸಿ ಅಂತ 19ನೆಯ ಪ್ರಶ್ನೆ ಕೇಳಲಾಗಿದೆ. ತೆರಿಗೆ ಮತ್ತು ಸಾರ್ವಜನಿಕ ವೆಚ್ಚ. 20ನೆಯ ಪ್ರಶ್ನೆ, ಪುಕ್ಕಟೆ ಸವಾರರೆಂದರೆ ಯಾರು ಅಂತ ಇದೆ. ಶುಲ್ಕ ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಬಳಸುವ ಪುಕ್ಕಟೆ ಸವಾರರು. ಅಂದರೆ ರೈಲ್ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದರೂ ಒಂದು ಗೌರ್ಮೆಂಟಿನ ಫೆಸಿಲಿಟಿಯನ್ನು ಉಚಿತವಾಗಿ ಬಳಸಿಕೊಳ್ಳುವಂಥವರಿಗೆ ಇದು ಪುಕ್ಕಟೆ ಸವಾರರೆಂದು ಕರೆಯಲಾಗುತ್ತದೆ. ಹೀಗೆ ನಾವು ಸಂಪೂರ್ಣವಾಗಿ ಪೇಪರನ್ನು ನೋಡ್ತಾ ಹೋದರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ನಾಳೆ ಬರುವಂಥದ್ದಾಗಿರುತ್ತೆ. ದಯವಿಟ್ಟು ಇದರ ಸಂಪೂರ್ಣವಾದ ಕೀ ಆನ್ಸರ್ ಬೇಕು ಅಂದರೆ ಅದು ಕೂಡ ರೆಡಿ ಇರುತ್ತೆ ಸರ್. ಆದರೆ 1K ಆದಾಗ ಮಾತ್ರ, ಆಯಿತಾ, 1K ಅಂದರೆ ಅರ್ಥ ಆಯಿತಾ, 1000 ವ್ಯೂಸ್ ಆದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಇದು ಸಿಗುವಂಥದ್ದಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 80ಕ್ಕೆ 80 ಬೇಕು ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ತಾವು ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ನೋಡಿ ಸರ್, ಸುಮ್ಮನೆ ಮಾತಾಡ್ತಾ ಇಲ್ಲ. ವಿಡಿಯೋ ನಿಮಗೆಲ್ಲರಿಗೂ ಕೂಡ ಪ್ರಶ್ನೆಗಳು ಕೂಡ ಹೋಗ್ತಾ ಇವೆ. ಜೊತೆಗೆ ಏನು ಓದಬೇಕು ಅಂತಲೂ ಕೂಡ ಮಾರ್ಗದರ್ಶನ ನೀಡುತ್ತಿದ್ದೇವೆ. ಮಾಡೆಲ್ 1, ಮಾಡೆಲ್ 2, ಮಾಡೆಲ್ 3 ಆಯಿತಾ, ಈ ವರ್ಷದ್ದು. ಜೊತೆಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 1 ಬರೆದ್ರಲ್ವ, ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಪೇಪರ್, ಅದನ್ನು ಕೂಡ ಓದ್ಕೊಳ್ಳಿ. ಹಾಗೂ ನಾನು ಅಪ್ಲೋಡ್ ಮಾಡಿರೋಂಥ 3 ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಂಡ್ರೆ ಸಾಕು, 80 ಔಟ್ ಆಫ್ 80 ಫಿಕ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಈ POQ ಕ್ವಶನ್ಸಿನ ಮೇಲೆ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದೇನೆ. ಅದು ಫಿಕ್ಸು 10 ಮಾರ್ಕ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಧನ್ಯವಾದಗಳು.